ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಫ್ರಂಟ್ ಸೈಡು ಗ್ಯಾಪ್ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡಲ್ಲಿ ಗ್ಯಾಪ್ ಬರದೇ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸ್ನೇಹಿತರೆ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನನಗೆ. ಇದೇ ಅಳತೆ ಬ್ಲೌಸ್ದು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಟ್ ಮಾಡ್ಬೇಕಂತೇಳಿ. ಸ್ನೇಹಿತರೆ, ಇವಾಗ ಮೊದಲಿಗೆ ನೋಡಿ ಸ್ಲೀವ್ ಕಟ್ ಮಾಡೋಣ. ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಎರಡು ಸ್ಲೀವ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸ್ನೇಹಿತರೆ ನೋಡಿ, ಇದು ಲೈನಿಂಗ್ ಬ್ಲೌಸು, ಹಾಗಾಗಿ ನಾನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಸಿಂಗಲ್ ಬ್ಲೌಸ್ ಕಟ್ ಮಾಡಿದರೆ 1 ಇಂಚು ಅಥವಾ 1.5 ಇಂಚು ಪಟ್ಟಿ ಬಿಡ್ಬೋದು ಹೆಮ್ಮಿಂಗ್ ಮಾಡಲಿಕ್ಕೆ. ನಾನು ಅರ್ಧ ಇಂಚ್ ಮಾತ್ರ ಬಿಟ್ಟಿದ್ದೀನಿ ಇಲ್ಲಿ. ಇವಾಗ ಅಳತೆ ಬ್ಲೌಸ್ ತಗೊಂಡು ನೋಡಿ, ಅಳತೆ ಬ್ಲೌಸನ್ನು ಸ್ಲೀವ್ನ ಈ ಥರ ಇಟ್ಕೋಬೇಕು ನೀಟಾಗಿ. ನೋಡಿ, ಸಿಂಕ್ ಆಗಿರಬಾರ್ದು ಸ್ಲೀವು. ನೋಡಿ, ಈ ಥರ ನೀಟಾಗಿ ಇಟ್ಕೋಬೇಕು. ಹಾಗೆ ಇದನ್ನು ನೋಡಿ, ಅರ್ಧ ಇಂಚ್ ಸ್ಟಿಚಿಂಗ್ ಏನು ಮಾರ್ಜಿನ್ ಮಾಡ್ಕೊಂಡಿವಲ್ಲ ಅಲ್ಲಿಂದ ಅಲ್ಲಿವರೆಗೂ ಈ ಥರ ನೀಟಾಗಿ ಇಟ್ಕೊಂಬಿಡಿ ಅದನ್ನ. ಸ್ನೇಹಿತರೆ ನೋಡಿ, ಇಲ್ಲಿಗೆ ಇದು ಸ್ಟಿಚಿಂಗ್ ಇದೆ, ಹಾಗೆ ಅರ್ಧ ಇಂಚು ಮಾರ್ಜಿನ್ ಕೂಡ ಬಿಡಬೇಕು ನಾವು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಬಿಡ್ತಾ ಇದ್ದೀನಿ ಇಲ್ಲಿ, ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ, ಅಳತೆ ಬ್ಲೌಸ್ ಪ್ರಕಾರ ಇದು ಇಲ್ಲಿಗೆ ಸ್ಟಿಚ್ ಇದೆ, ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಬಿಡ್ತಾ ಇದ್ದೀನಿ ನೋಡಿ. ಹಾಗೆ ಈ ಪಾಯಿಂಟು ಕೂಡ ಫಿಟ್ಟಿಂಗ್ ಕೂಡ ಇಲ್ಲಿಗಿದೆ ನೋಡಿ. ಇದು ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾವು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಪ್ರಕಾರ ಆಗಿರೋದ್ರಿಂದ. ಸ್ನೇಹಿತರೆ ನೋಡಿ, 2 ಇಂಚು ಅಥವಾ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ನಿಮಗೆ ಅನುಕೂಲ ತಕ್ಕಂಗೆ ಇಡ್ಬೋದು. ನೋಡಿ, ಇದರಲ್ಲಿ ನಾನು 1.25 ಇಂಚ್ ಇಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟೇಜ್ ಬರುತ್ತೆ, ಅದು ಅಟ್ಯಾಚ್ ಮಾಡ್ಕೊತೀನಿ ನಂತರ ನಾನು. ನೋಡಿ, 1.25 ಇಂಚಿನಷ್ಟು ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ನು. ಸ್ನೇಹಿತರೆ ನೋಡಿ, ಮಾರ್ಜಿನ್ ಸೇರಿ ಬಂತಿದ್ದು. ಟೋಟಲ್ ಸ್ಲೀವಲ್ಲಿ 1 ಇಂಚ್, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕು ಸೇಪನ್ನು. ಇದು ಬ್ಯಾಕ್ ಸೇಪು. ಸ್ನೇಹಿತರೆ, ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ ನೋಡಿ, ಸ್ಲೀವ್ನ ಈ ಕ್ರಾಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ಸೇಪ್ ತೆಗಿಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಪೇಪರ್ ಕಟಿಂಗ್ ಮಾಡಿ. ದಯವಿಟ್ಟು ನೋಡಿ, ಅದನ್ನ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಶೇಪು. ನೋಡಿ, ಈ ಥರ ಆಯಿತು. ಇವಾಗ ಫ್ರಂಟು ಬ್ಯಾಕು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕನ್ನು ಕಟ್ ಮಾಡೋಣ. ಯಾವ ರೀತಿ ಕಟ್ ಮಾಡೋಣ ಅಂತ ನೋಡೋಣ. ನೋಡಿ, ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಟ್ಟೆ ಕ್ರಾಸ್ ಇದೆ, ಹಾಗಾಗಿ ಒಂದು ಸ್ಟ್ರೈಟ್ಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ಇನ್ನು ಕಟ್ ಮಾಡಿಬಿಡ್ತೀನಿ ನೋಡಿ. ಸ್ನೇಹಿತರೆ, ಅಳತೆ ಬ್ಲೌಸ್ ತಗೋಣ. ಇವಾಗ ಬ್ಲೌಸಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇಲ್ಲಿಗಿದೆ ಈ ಪಾಯಿಂಟು, ಕಾಣಿಸ್ತಾ ಇಲ್ಲ ಅಂದ್ಕೊಂಡೆ, ಅದಕ್ಕಾಗಿ ಮಾರ್ಕ್ ಮಾಡ್ಕೊಂಡೆ. ಸ್ನೇಹಿತರೆ ನೋಡಿ, ಇದು 12.5 ಇದೆ ನೋಡಿ ಉದ್ದ. ನೋಡಿ, 12.25 ಇಡ್ತಾ ಇದ್ದೀನಿ ನಾನು. 1/4 ಇಂಚು ಜಾಸ್ತಿ ಇಡ್ತಾ ಇದ್ದೀನಿ, 12.25. ಓಕೆ ಸ್ನೇಹಿತರೆ, 12.25 ಅಂದರೆ ನೋಡಿ, ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ತಗೊತಾ ಇದ್ದೀನಿ ಅಷ್ಟೇ ನಾನು. ನೋಡಿ, ನಮಗೆ ಉದ್ದ ಬಂದು 12.25 ಬೇಕು. ನೋಡಿ, 12.25ಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಹತ್ರ ಇದು. ಸ್ನೇಹಿತರೆ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಎಷ್ಟಿದೆ ಅಂತೇಳಿ.
ಸ್ನೇಹಿತರೆ ನೋಡಿ, ನಾನು ಉಕ್ಸ್ ಪಟ್ಟಿ ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟಿ ಇದೆಯಲ್ಲ, ಆ ಪೋರ್ಷನ್ ತಗೊತಾ ಇದ್ದೀನಿ. ನಾವು ಈ ಭಾಗದನ್ನು ತಗೋಬೋದು ಏನು ತೊಂದರೆ ಇಲ್ಲ, ಬಟ್ ಇದು ಎಕ್ಸ್ಟ್ರಾ ಇರುತ್ತೆ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇದು ತಗೊಂಡ್ರೆ ಕಂಫರ್ಟಬಲ್ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಇದು ನಾವು ಇಲ್ಲಿಗೂ ತಗೊಂಡ್ಬಿಡ್ತೀವಿ, ಬಟ್ ಇದು ಹೆಚ್ಚು ಕಮ್ಮಿ ಬರುತ್ತೆ. ಈ ಸ್ಟ್ರೈಟ್ ಲೈನು ಇಲ್ಲಿವರೆಗೂ ಬರುತ್ತೆ. ಈ ಪ್ರಕಾರನೇ ನಾವು ತಗೋಬೇಕು ನೋಡಿ. ಸ್ಟೇಪನ್ನು ಸ್ವಲ್ಪ ಮೇಲ್ಗಡೆಗೆ ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ಇದು 8.75 ಬರ್ತಾ ಇದೆ ನೋಡಿ. ಈ ಥರ ಇಟ್ಕೊಂಡಾಗ 7 ಇಂಚ್ ಬರುತ್ತೆ, 8.25 ಬರುತ್ತೆ. ಬಟ್ ಸ್ವಲ್ಪ ಮೇಲಕ್ಕೆ ಹೋದಾಗ 8.25 ಇಂಚ್ ಬರುತ್ತೆ ನೋಡಿ. 8.25 ತಗೊತಾ ಇದ್ದೀನಿ ನಾನು ಇದನ್ನು. 8.25 ಇಂಚು ನೋಡಿ ಚೆಸ್ಟು. ಹಾಗೆ ವೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಸೊಂಟದ ಸೈಜು ಎಷ್ಟಿದೆ ಅಂತ ನೋಡೋಣ ನೋಡಿ. ಈ ಥರ ಮೆಜರ್ಮೆಂಟ್ ಆಗಬೇಕು ನೋಡಿ. ಇದನ್ನು ನಾವು ಎಕ್ಸ್ಟ್ರಾ ಇದೆಲ್ಲ, ಇದನ್ನು ಪಟ್ಟಿ ಐತಲ್ಲ, ಉಕ್ಸ್ ಮನಿ ಮಾಡ್ತೀವಲ್ಲ, ಆ ಪಟ್ಟಿನ ಬಿಡಬೇಕು. ಅದನ್ನು ಬಿಟ್ಟೆ ಮೆಜರ್ಮೆಂಟ್ ಆಗಬೇಕು ಸ್ನೇಹಿತರೆ. ನೋಡಿ, ಇದು 32 ಇದೆ. 32 ಅಂದರೆ 4 ಭಾಗ ಮಾಡಿದರೆ 8 ಇಂಚ್ ಬರುತ್ತೆ ನೋಡಿ. 8 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಬಿಡ್ತಾ ಇದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ಕೂಡ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಸ್ನೇಹಿತರೆ. ನೋಡಿ, ಇದಕ್ಕೆ ಲೈನ್ ಹಾಕಂತ ಇದ್ದೀನಿ ನೋಡಿ. ಸ್ನೇಹಿತರೆ ನೋಡಿ, ಇದಕ್ಕೆ ನೆಕ್ ವಿಡ್ತ್ ಬಂದು 2 ಕಾಲು ಇಡ್ತಾ ಇದ್ದೀನಿ ನಾನು. ನೆಕ್ ವಿಡ್ತ್ ಬಂದು 2 ಕಾಲು ಇಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಶೋಲ್ಡರ್ ಪಾಯಿಂಟ್ ಇಲ್ಲಿದೆ, ಒಳಗಡೆನೇ ಬೇಕಾದರೆ ತಗೋಬೋದು ನೋಡಿ. ಮಾರ್ಜಿನ್ ಸೇರಿ ಇಟ್ಕೊತಾ ಇದ್ದೀನಿ, ಅಳ್ತೀನಿ ನಾನು. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ ಅಳತೆ ಇಟ್ಕೊತಾ ಇದ್ದೀನಿ. 3 ಕಾಲಿದೆ ನೋಡಿ. ಟೋಟಲ್ 3.25 ಇಂಚು ಶೋಲ್ಡರ್ ಬರ್ತಾ ಇದೆ ನೋಡಿ. ಇಲ್ಲಿಂದ 3 ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು ನೋಡಿ ಫ್ರೆಂಡ್ಸ್ 5.25 ಬಂತಿದ್ದು. ಕೆಳಗಡೆನೂ 5.25ಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಕ್ರಾಸ್ ಇಡಬೇಕಾಗುತ್ತೆ ಶೇಪಿಗೋಸ್ಕರ ಬ್ಯಾಕ್ ಸೈಡಲ್ಲಿ ನೋಡಿ. ಇದು ಫ್ರಂಟ್ ಸೈಡಲ್ಲಿ, ಇದು ಬ್ಯಾಕ್ ಸೈಡಲ್ಲಿ. ಹಾಗೆ ಫ್ರೆಂಡ್ಸ್ ನೋಡಿ, ಇವಾಗ ನಾವು ಆರ್ಮೋಲ್ ಉದ್ದ ಕಂಡುಹಿಡಿಬೇಕಲ್ಲ. ಇದು ಯಾವ ರೀತಿ ಕಂಡುಹಿಡಿದೆ ಅಂದರೆ ನೋಡಿ, ಅಳತೆ ಬ್ಲೌಸ್ ಪ್ರಕಾರನೇ ಹಿಡಿಬೋದು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಸ್ಟಿಚ್ ಬಿಟ್ಟಿದ್ದಾರಲ್ಲ, ಇಲ್ಲಿಂದ ನೋಡಿ ನಾವು ಮಾರ್ಜಿನಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಕೆಳಗಡೆಯಿಂದ ಹಿಡಿದ್ಬಿಡಿ ಇದನ್ನು ನೋಡಿ. ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಡಬೇಕು. ಈ ಥರ ಹಿಡ್ಕೊಂಡು ನೋಡಿ, ಇಲ್ಲಿಗಿದೆ ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇದು ಪರ್ಫೆಕ್ಟಾಗಿ ಆರ್ಮೋಲ್ ಶೇಪ್ ಅನ್ನೋದು ಬರುತ್ತೆ. ಆರ್ಮೋಲ್ ಸೈಜು ನಮಗೆ ಕರೆಕ್ಟಾಗಿ ಬರುತ್ತೆ. ನಾನು ನಿಮ್ಗೆ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ಅಳತೆ ಬ್ಲೌಸ್ ಪ್ರಕಾರ ಇದೆ ಇಲ್ಲ ಅಂತೇಳಿ. ಹಾಗೆ ಫ್ರೆಂಡ್ಸ್ ನೋಡಿ, ಇದಕ್ಕೆ ಒಂದು ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆಯಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಆರ್ಮೋಲ್ ಶೇಪು ನೋಡಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ಸರಿಯಾಗಿ ಬರ್ತಿದೆ. ಇವಾಗ ಬ್ಯಾಕ್ ನೆಕ್ಕಿನ ಉದ್ದಾನ ಅಳತೆ ಯಾವ ರೀತಿ ಮಾಡೋಂತ ನೋಡೋಣ ನೋಡಿ. ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ. ಕೆಳಗಡೆಯಿಂದ ಮಾರ್ಜಿನ್ ಬಿಟ್ಟು ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ, 1/4 ಇಂಚ್ ಎಕ್ಸ್ಟ್ರಾ. ಹಾಗೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ಇದಕ್ಕೆ ಬೇಕಾದ್ರೆ ನೀವು ಯಾವ ಶೇಪನ್ನು ಕೊಟ್ಕೋಬೋದು ನೋಡಿ. ಇದಕ್ಕೆ ನಾನು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಟಕ್ಸ್ ಹಿಡಿತೀವಲ್ಲ ಬ್ಯಾಕ್ ಸೈಡ್, ಅದೊಂದು ಮಾರ್ಕ್ ಮಾಡ್ಕೊಂಬಿಡೋಣ ನೋಡಿ. 9.25 ಇದೆ ಅಂದರೆ 4.25 ಒಂದು ಗೆರೆಗೆ ಒಂದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ನಾವು 1 ಇಂಚು ಟಕ್ಸ್ ಪಾಯಿಂಟ್ ಬಿಟ್ಟಿದ್ದೀವಿ. ಹಾಗಾಗಿ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹಿಡಿಬೇಕು
ಸ್ನೇಹಿತರೆ ಇದನ್ನು 3.5 ಇಂಚ್ ಉದ್ದ ಹಿಡಿದ್ರೆ ಸಾಕು ನೋಡಿ. ಉದ್ದ ಇಲ್ಲಿಂದ ಇಲ್ಲಿವರೆಗೂ 3.5 ಇಂಚ್ ಇದ್ದರೆ ಸಾಕಾಗುತ್ತೆ. ಸ್ನೇಹಿತರೆ ಇವಾಗ ಬನ್ನಿ ಕಟ್ ಮಾಡೋಣ. ಸ್ನೇಹಿತರೆ ಇವಾಗ ನೋಡಿ ಬ್ಯಾಕ್ ಕಟ್ ಆಯಿತು. ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟು ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಮೇನ ಬಂದು ನೋಡಿ ಇಲ್ಲಿ ಕಾಜಾಪಟ್ಟಿ ಉಕ್ಸ್ಪಟ್ಟಿಗೋಸ್ಕರ 1/4 ಇಂಚ್ ಮಾರ್ಜಿನನ್ನು ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಇದು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ಬಂದೇ ಬಿಡುತ್ತೆ ನೋಡಿ. 1/4 ಇಂಚು ಅಥವಾ ನೀವು ಎಷ್ಟು ಹಿಡಿತಾ ಅರ್ಧ ಇಂಚ್ ನೀವು ಇಲ್ಲಿ ಸ್ಟಿಚ್ ಮಾಡ್ತೀರ ಅಂದರೆ ಅರ್ಧ ಇಂಚ್ ಬಿಟ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಮಾರ್ಜಿನ್ನಿಂದ ಈ ಕಡೆಗೆ ನಾವು ಇಟ್ಕೋಬೇಕು ಇದನ್ನ. ಸ್ನೇಹಿತರೆ ನೋಡಿ ಈ ಆರ್ಮೋಲ್ ಸೈಡು ಹಾಗೆ ನೆಕ್ಕನ್ನು ಇದರ ಅಳತೆಯೇ ಕಟ್ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟು ಅಲ್ಲಿಗೆ ಬರುತ್ತೆ. ಇದು ಉದ್ದ ಏನು ಬೇಕಾಗಿಲ್ಲ ನಮಗೆ ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಆರ್ಮೋಲ್ ಸೇಪ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಅದನ್ನು ಮಾತ್ರ ಲೈನ್ ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಸ್ಟ್ರೈಟ್ ಲೈನ್ ಹಾಕೋಬೇಕು ನೋಡಿ ಫ್ರೆಂಡ್ಸ್, ಇದು ಆರ್ಮೋಲ್ ಸೇಪಿಂದು. ಹಾಗೆ ಇದು ನೆಕ್ ಬಿಡ್ತು, ನಾವು ಫ್ರಂಟ್ ಬ್ಯಾಕ್ ಪಾರ್ಟಲ್ಲಿ ಏನು ಇಟ್ಟಿದ್ದೀವಲ್ಲ ಅದನ್ನೇ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಿಂಗೆ ಮಾಡ್ಕೊಳ್ಳೋಣ ನೋಡಿ. ಆ ಸ್ಕೇಲಲ್ಲಿ ಕರೆಕ್ಟಾಗಿ ಬರಲ್ಲ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಕ್ರಾಸು, ಫ್ರಂಟ್ ಪಟ್ಟಿಯಲ್ಲಿ ಕ್ರಾಸ್ ಕಟಿಂಗು ಈ ಥರ ಬರುತ್ತೆ. ಇವಾಗ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ನೆಕ್ಕಿನ ಉದ್ದ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸ್ ಇದೆಯಲ್ಲ ಇದನ್ನು ಈ ಥರ ಇಟ್ಕೊಂಬಿಡಿ ನೀಟಾಗಿ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಬಂತು ಫ್ರೆಂಡ್ಸ್ ಇದರಲ್ಲಿ ನೋಡಿ. ನಾವು ಆವಾಗಲೇ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿವಿ. ನಾನು ಈ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಕೂಡ ಇದೆ. ಓಕೆ, ಏನಕ್ಕಂದರೆ ನಾವು ಆವಾಗಲೇ ಮಾರ್ಕ್ ಮಾಡ್ಕೋಬೇಕಾದ್ರೆ ಅದನ್ನು ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಸಣ್ಣ ಪಾಯಿಂಟು ಕೂಡ ಬ್ಲೌಸಲ್ಲಿ ವೇರಿಯೇಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿವರೆಗೂ ಬರುತ್ತೆ. 1/4 ಇಂಚು ಮೇಲ್ಗಡೆ ಇಟ್ಕೊಳ್ರಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಇದನ್ನು ಒಂದು ಲೈನ್ ಹಾಕಂತೀವಿ ನೋಡಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಬೇಕಾದ್ರೆ ನೀವು ಬಾಕ್ಸ್ ಟೈಪ್ ಕೊಡ್ಬೋದು, ಇಲ್ಲ ವಿ ಶೇಪ್ ಕೊಡ್ಬೋದು, ರೌಂಡ್ ಶೇಪ್ ಕೊಡ್ಬೋದು. ನಾನಿಲ್ಲಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ನೋಡಿ ಈ ಕಜಾಪಟ್ಟಿ ಉಕ್ಸ್ಪಟ್ಟಿ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಪ್ರಕಾರನೇ ನೋಡಿ. ಅಳತೆ ಬ್ಲೌಸ್ ತಗೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫ್ರಂಟ್ ಪಾರ್ಟ್ನ ಉದ್ದ ನೋಡಿ ಯಾವ ರೀತಿ ಇಟ್ಕೋಬೇಕು ಅನ್ನೋ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ. ಇಲ್ಲಿವರೆಗೂ ಬರುತ್ತೆ ಇದು. ಹಾಗೆ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ನೋಡಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಸ್ ಕೂಡ ಸೇರಿಸಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇವಾಗ ಉಕ್ಸ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಅಳತೆ ಬ್ಲೌಸಿಂದನೇ ಈ ನೆಕ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದನೇ ಒಂದು 1/4 ಇಂಚ್ ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಹೊಸದಾಗಿದ್ದವ್ರಿಗೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಈ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿಲ್ಲ ನಾನು. ಇದಕ್ಕೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಬೇಕು. ಇಲ್ಲಿ ನೋಡಿ ಇಲ್ಲೇ ಫೇಲ್ ಆಗೋದು. ನಾವೇನೋ ಮಾಡೋಕ್ಕೆ ಹೋದ್ವಿ ಅಂದರೆ ಒಂದು ಅರ್ಧ ಇಂಚು ಕಮ್ಮಿ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಟಕ್ಸಿಗೋಸ್ಕರ ಅರ್ಧ ಇಂಚು ಹೋಗುತ್ತೆ ಇದರಲ್ಲಿ. ಹಾಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಹೋಗುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಮೇನ್ ಟಕ್ಸ್ ಪಾಯಿಂಟ್ ಬಂದು 2.75ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ಮೇನ್ ಟಕ್ಸ್ ಬಂದು ಹಾಗೆ 2 ಟಕ್ಸ್ನ ಅಗಲ ಬಂದು ಸೈಜ್ ಬಂದು 2.25 ಇಡ್ತಾ ಇದ್ದೀನಿ. 2.25 ಸೆಂಟ್ರಿಗೆ ಅಂದರೆ 1 ಪಾಯಿಂಟ್ ಬರುತ್ತೆ. 1 ಇಂಚು 1 ಪಾಯಿಂಟಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಟಕ್ಸ್ ಉದ್ದ ಬಂದು
2.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಮೇನ್ ಟಕ್ಸ್. ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ಪಾಯಿಂಟ್ ಬಂತು. ಈ ಪಾಯಿಂಟ್ಗೆ ಈ ಪಾಯಿಂಟನ್ನು ಸೇರಿಸೋಣ. ನೋಡಿ ಈ ಪಾಯಿಂಟ್ಗೆ ಈ ಪಾಯಿಂಟನ್ನು ಸೇರಿಸ್ಬೇಕು. ಹಾಗೆ ಸ್ನೇಹಿತರೆ ನೋಡಿ ಈ ಸೈಡು ಬಗಲ್ ಸೈಡು ಅರ್ಧ ಇಂಚು ಕ್ರಾಸನ್ನು ಮೇಲ್ಗಡೆ ತಗೋಬೇಕು. ನೋಡಿ ಅರ್ಧ ಇಂಚು ಮೇಲ್ಗಡೆ ತಗೋಬೇಕು. ಈ ಪಾಯಿಂಟಿಂದ ಹಿಂಗೆ ಮೇಲ್ಗಡೆ ತಗೊಳ್ರಿ. ಇದು ನಾವು ಈ ಥರ ಕ್ರಾಸಾಗಿ ಕಟ್ ಮಾಡಲಿಲ್ಲ ಅಂದರೆ ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ ಬಗಲ್ ಸೈಡಲ್ಲಿ. ಹಾಗಾಗಿ ಈ ಕ್ರಾಸನ್ನು ತಗೊಳ್ಳೇಬೇಕು. ಹಾಗೆ ಫ್ರೆಂಡ್ಸ್ ನೋಡಿ ಇವೆರಡರ ಮಧ್ಯೆ ಒಂದು ಟಕ್ಸ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಇದು 5 ಕಾಲಿದೆ ಅಂದರೆ 2.5 ಒಂದು ಪಾಯಿಂಟಿಗೆ ಒಂದು ಟಕ್ಸ್ ಬರುತ್ತೆ. ಹಾಗೆ ಈ ಟಕ್ಸ್ ಉದ್ದನ ಬಂದು 2 ಕಾಲು 2.5 ಇಟ್ಟರೆ ಸಾಕಾಗುತ್ತೆ. ಹಾಗೆ ಈ ಮೇನ್ ಟಕ್ಸ್ ಒಂದು ಬಂದು ನೋಡಿ ಈ ಲೈನಿಂದ ನಾವು ಸ್ಕೇಲ್ ಈ ಥರ ಕರೆಕ್ಟಾಗಿ ಹಿಡ್ಕೊಂಡಾಗ ಈ ಪಾಯಿಂಟಿಗೆ ಬರುತ್ತೆ. ನೋಡಿ ಇದು ನೋಡಿ ಈ ಪಾಯಿಂಟಿಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಟಕ್ಸ್ ಮಾರ್ಕಿಂಗ್ ಮಾಡೋದಾಯಿತು. ಇವಾಗ ನೋಡಿ ಫ್ರೆಂಡ್ಸ್ ಚೆಸ್ಟನ್ನು ನಾವು ಇನ್ನೂ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೋಬೇಕು. ಇಲ್ಲೇ ಡಿಫ್ರೆನ್ಸ್ ಬರೋದು ನೋಡಿ. ಬ್ಯಾಕ್ ಸೈಡ್ ಫ್ರಂಟ್ ಸೈಡಲ್ಲಿ ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂದರೆ ನಾವು ಇಷ್ಟು ತೊಗೊಂಡ್ಬಿಡ್ತೀವಿ. ಇವಾಗ ಇಲ್ಲಿ ನೋಡಿ ನಾವು ಒಂದು ಟಕ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಇಲ್ಲಿ ಅವಾಗ ಏನಾಗುತ್ತೆ ಈ ಅರ್ಧ ಇಂಚು ಇಲ್ಲಿ ಒಳಗಡೆ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೊಗೊತಿದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿವಿ, 9 ಇಂಚ್ ಬಂತು. ಹಾಗೆ ನೋಡಿ ಅರ್ಧ ಇಂಚು ನಾವು ಇನ್ನೂ ಹೆಚ್ಚುವರಿ ತೊಗೋಬೇಕು ಇದರಲ್ಲಿ. ಆಗ ತಗೊಂಡಾಗ ನಮಗೆ ಇಲ್ಲಿ ಹೋಗಿದ್ದು ಇಲ್ಲಿ ಪಿಲ್ಲಪ್ ಆಗುತ್ತೆ. ಓಕೆ ಸ್ನೇಹಿತರೆ ನೋಡಿ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆರ್ಮೋಲ್ ಸೈಡ್ ಹತ್ರ. ಅದು ಇಲ್ಲಿ ಒಳಗೆ ಕವರ್ ಆಗಿ ಹೋಗುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ ವೇಸ್ಟ್ ಬಂದು ನೋಡಿ ಎಷ್ಟಿದೆ ಅಂದರೆ 8, 32 ಇದೆ. ನೋಡ್ಕೊಳ್ಳೋಣ ಇವಾಗ ಅಳತೆ ಪ್ರಕಾರ. ನೋಡಿ ಇಲ್ಲಿ 3 ಇಂಚ್ ಬರ್ತಾ ಇದೆ. 3 ಇಂಚ್ ಬಿಟ್ಟು ಈ ಕಡೆ ತಗೊತಾ ಇದ್ದೀವಿ. ನೋಡಿ ಎಷ್ಟು ಬರುತ್ತೆ ಅಂತ 8 ಇಂಚ್ ನಾವು ಮಾರ್ಕ್ ಮಾಡ್ಕೋಬೇಕು ಟೋಟಲ್. ನಾವು ನೋಡಿ ಇಲ್ಲಿ ಬರ್ತಾ ಇದೆ. ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ಒಂದು ಲೈನ್ ಹಾಕೊಳ್ಳೋಣ. ಹಾಗೆ ನಾವು ಮಾರ್ಜಿನ್ ಕೂಡ 1.25 ಇಂಚ್ ಬಿಟ್ಟಿದ್ದೀವಿ. ನೋಡಿ 1.25 ಇಂಚಿಗೆ ಮಾರ್ಜಿನ್ ಬಿಟ್ಕೊಳ್ಳೋಣ. ನೀವು ಎಷ್ಟು ಬಿಡ್ದಿರೋ ನೀವು ಅಷ್ಟೇ ಬಿಡಿ. 2 ಇಂಚ್ ಬೇಕಾದರೂ ನೀವು ಬಿಟ್ಕೋಬೋದು. ಸ್ನೇಹಿತರೆ ನೋಡಿ ಈ ಪಾಯಿಂಟಲ್ಲಿ ನಾವು ಏನು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ಇದನ್ನು ನಾವು ಸ್ಟಿಚ್ ಮಾಡಿದಾಗ ಫಿನಿಶಿಂಗು ನೀಟಾಗಿ ಬರುತ್ತೆ ಈ ಥರ ಕಟ್ ಮಾಡೋದ್ರಿಂದ. ಸ್ನೇಹಿತರೆ ನೋಡಿ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮಾಡ್ತೀನಿ ಬೇಕಂದರೆ. ಸ್ನೇಹಿತರೆ ಇವಾಗ ಇದಕ್ಕೆ ಬೆಲ್ಟ್ ಕಟ್ ಮಾಡೋಣ. ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇದು ಚಿಕ್ಕದಾಗಿದೆ ಬೆಲ್ಟು. ಚಿಕ್ಕದಾಗಿದ್ರೂ ಪರವಾಗಿಲ್ಲ. ಅಳತೆ ಬ್ಲೌಸ್ ಪ್ರಕಾರನೇ ನಾವು ಕಟ್ ಮಾಡೋಣ. ಕರೆಕ್ಟ್ ಇದೆ ಅಂತ ಅವ್ರಿಗೆ ಕಸ್ಟಮರ್ಗೆ. ಸ್ನೇಹಿತರೆ ನೋಡಿ ಇದು 2.25 ಇದೆ. ಇದು ಈ ಸೈಡು 2.25 ಇದೆ ಉಕ್ಸ್ ಪಟ್ಟಿ ಸೈಡು. ಹಾಗೆ ಈ ಸೈಡು 1.25 ಇದೆ. ನೋಡಿ ನಾವು 2.25ಗೆ 1.25ಗೆ 1 ಇಂಚ್ ಆ್ಯಡ್ ಮಾಡಬೇಕು. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ ನೋಡಿ 2.25 ಅಂದರೆ ಅಲ್ಲಿಗೆ 3.25ಗೆ 1 ಮಾರ್ಕಿಂಗು. ಹಾಗೆ ಇಲ್ಲಿ 1.25ಗೆ 2.25 ಮಾರ್ಕಿಂಗು. ಸ್ನೇಹಿತರೆ ನೋಡಿ ಇಲ್ಲಿ ನಾವು ಟಕ್ಸನ್ನು 2.25 ಇಂಚ್ಗೆ ಇಟ್ಟಿದ್ದೀವಿ. ಇಲ್ಲಿ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟೇ ಇಲ್ಲಿ ಇಡೋಣ, ಒಂದು ಸ್ವಲ್ಪ 1/4 ಇಂಚು ಜಾಸ್ತಿ ಇಡೋಣ. 2.25 ಇಟ್ಟಿದ್ದೀವಿ. 1.25 2.25 ಇಟ್ಟಿದ್ದೀವಿ. ನೋಡಿ 3 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡಿ ಇದನ್ನು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ಇವಾಗ ನಮಗೆ ಬೆಲ್ಟ್ ಬಂದು ಎಕ್ಸಾಕ್ಟಾಗಿ ಸೈಜ್ ಬೇಕಂದರೆ ನಮ್ಮದು ಚೆಸ್ಟ್ ಬಂದು 8 ಇಂಚ್ ಇದೆ. 8 16 32 ಇದೆ.
ನೋಡಿ ಅಷ್ಟನ್ನೇ ಬೇಕಾದರೆ ಕಟ್ ಮಾಡ್ಕೋಬೋದು. ಹೆಚ್ಚಿಗೆ ಒಂದು ಸ್ವಲ್ಪ ಇಟ್ಕೊಳ್ಳಿ, ಪರವಾಗಿಲ್ಲ. ಏನಂದರೆ ಸ್ವಲ್ಪ ಸಾಲ್ಟೇಜ್ ಆದರೆ ಯೂಸ್ ಆಗುತ್ತೆ, ಆಮೇಲೆ ಜಾಯಿಂಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ನೇಹಿತರೆ ನೋಡಿ ಇವಾಗ ಬೆಲ್ಟು ಕಟ್ ಮಾಡಾಯಿತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.